ಹೆಲೋ ದೋಸ್ತ, ಮತ್ತೊಂದು ವಾರದ ವೀಕ್ಲಿ ರೌಂಡ್ ಆಫ್ ಕತೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ವಾರ ಏನೆಲ್ಲ ಹೊಸ ಸ್ಟೋರಿಗಳಿದೆ ಹಾಗೂ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ಗಳಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅನೌನ್ಸ್ಮೆಂಟ್ಸ್. ಇಡೀ ಭಾರತನೇ ಒಂದ್ಸಲ ನಮ್ ಕಡೆ ತಿರುಗಿ ನೋಡೋ ಹಾಗೆ ಮಾಡಿರುವಂತಹ ಒಂದು ಅನೌನ್ಸ್ಮೆಂಟ್ ಈಗಾಗಲೇ ಹೊರಗಡೆ ಬಂದಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಸ್, ಅದೇ ನಾನು ಹೇಳ್ತಾ ಇರೋದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಇಂಗ್ಲಿಷ್ ಸೇರಿದಂತೆ ಪಂಚಭಾಷೆಗಳಲ್ಲಿ ಏಕಕಾಲದಲ್ಲಿ 2026 ಮಾರ್ಚ್ 19 ರಿಲೀಸ್ ಆಗೋದಕ್ಕೆ ಸಿದ್ಧವಾಗಿದೆ. KBN ಪ್ರೊಡಕ್ಷನ್ ಹಾಗೂ ಯಶ್ ಅವರ ಜಂಟಿ ನಿರ್ಮಾಣದಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದ್ದು, ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಈ ಸಿನಿಮಾ ಆಗಿದೆ. ರಿಲೀಸ್ಗೆ ಇನ್ನೂ 1 ವರ್ಷ ಇದ್ರೂ ಕೂಡ 2022 ಕೊನೆ ಬಾರಿಗೆ ಯಶ್ ಅವರ ಸಿನಿಮಾ ನೋಡಿದ್ದು. ಈಗಾಗಲೇ 3 ವರ್ಷ ಕಳೆದೋಗಿದೆ, ಇನ್ನೂ 1 ವರ್ಷ ಕಾಯ್ಬೇಕಲ್ಲಪ್ಪಾ ಅಂತ ಅಭಿಮಾನಿಗಳು ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ದಾರೆ. ಕಾದು ತಿಂದ ಹಣ್ಣು ಸ್ವೀಟ್ ಆಗಿರುತ್ತೆ ಅಂತ ದೊಡ್ಡೋರು ಹೇಳ್ತಾರೆ. ನೋಡೋಣ ತಾಳ್ಮೆಯ ಪ್ರತಿಫಲ ಎಷ್ಟು ಸ್ವೀಟ್ ಆಗಿರುತ್ತೆ ಅಂತ. ತಲಪತಿ ವಿಜಯ್ ಹಾಗೂ KBN ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಜನನಾಯಕನ್ ಸಿನಿಮಾ 2026 ಜನವರಿ 9 ರಿಲೀಸ್ ಆಗೋದು ಖಚಿತವಾಗಿದೆ. ಹೊಸ ವರ್ಷದ ಪೊಂಗಲ್ ಹಬ್ಬಕ್ಕೆ ತಲಪತಿ ಅಭಿಮಾನಿಗಳಿಗೆ ಬಂಪರ್ ಹಬ್ಬದೂಟ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದು ವಿಜಯ್ ಅವರ ಕೊನೆ ಸಿನಿಮಾ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಸಿನಿಮಾದ ಮೇಲೆ ನಿರೀಕ್ಷೆ ತುಂಬಾನೇ ಜಾಸ್ತಿ ಆಗಿದೆ. ವಿನೋದ್ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದ್ದು, ಯಾವ ರೀತಿ ಈ ಸಿನಿಮಾ ಅಭಿಮಾನಿಗಳಿಗೆ ಮೆಮೊರಬಲ್ ಆಗಿರುತ್ತೆ ಅಂತ ಕಾದ್ ನೋಡೋಣ. KBN ಸಂಸ್ಥೆಯಿಂದ ಜನನಾಯಕನ್ ಜಾನ್ವರಿಗೆ ಹಾಗೂ ಟಾಕ್ಸಿಕ್ ಮಾರ್ಚ್ಗೆ 2026 ಮೋಸ್ಟ್ಲಿ ಇವ್ರದೇ ಅನ್ಸುತ್ತೆ. ಬಿಗ್ ಅಪ್ಡೇಟ್ಸ್. ಡಾಲಿ ಧನಂಜಯ್ ಅವರು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿದ್ಯಾಪತಿ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದು, ಈ ಸಿನಿಮಾದಲ್ಲಿ ಅವರು ಅನಕೊಂಡ ಎನ್ನುವಂತಹ ಪಾತ್ರವನ್ನ ಕೂಡ ನಿಭಾಯಿಸ್ತಾ ಇದ್ದಾರೆ. ಒಬ್ಬ ಪ್ಯಾಷನೇಟ್ ನಿರ್ಮಾಪಕನಾಗಿ ಕೂಡ ಡಾಲಿ ಧನಂಜಯ ಕನ್ನಡ ಚಿತ್ರರಂಗಕ್ಕೆ ಕ್ವಾಲಿಟಿ ಕಂಟೆಂಟ್ ಹೊಂದಿರುವಂತಹ ಸಿನಿಮಾಗಳನ್ನ ನೀಡ್ತಾ ಇರೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ನವೀನ್ ಶಂಕರ್ ಎಂತ ಒಳ್ಳೆ ಕಲಾವಿದ ಅಂತ ಅವ್ರ ಸಿನಿಮಾಗಳನ್ನ ನೋಡಿರೋರ್ಗೆಲ್ರಿಗೂ ಗೊತ್ತಿದೆ. ಅವರ ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ನೋಡಿದವರು ಏನಂತಾರೆ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋದಕ್ಕೆ ಯಶಸ್ವಿಯಾಗಿದ್ದು, ಚಿಕ್ಕ ಪರದೆ ಮೇಲೆ ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಿದೆ. ಸಾಕಷ್ಟು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಒಂದು ಘಟನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ವೈರಲ್ ಆಗ್ತಾ ಇದೆ ಹಾಗೂ ಚರ್ಚೆಗೆ ಕಾರಣವಾಗ್ತಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಹೇಳ್ತಾ ಇರೋದು ಸೌಜನ್ಯ ಅವರ ಪ್ರಕರಣದ ಬಗ್ಗೆ. ಈಗ ಇದರ ಕುರಿತಂತೆ ಕೆಲವು ವ್ಯಕ್ತಿಗಳ ವಿರುದ್ಧ ಪರ ವಿರೋಧ ಚರ್ಚೆಗಳು ಹಾಗೂ ಯಾಕೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗೋದಕ್ಕೆ ಇಷ್ಟೊಂದು ತಡವಾಗ್ತಾ ಇದೆ ಎನ್ನುವುದ್ರ ಬಗ್ಗೆ ಕೂಡ ಆಕ್ರೋಶಗಳು ಭುಗಿಲೆದಿದೆ. ಇದರ ನಡುವೆ ಈಗ ನಟಿ ಹರ್ಷಿಕಾ ಪುಣಚ್ಚ ಕನ್ನಡ ಚಿತ್ರರಂಗಕ್ಕೆ ತಮ್ಮ ಚೊಚ್ಚಲ ನಿರ್ದೇಶನದ ಸಿನಿಮಾ ಮೂಲಕ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಚೀ ಸೌಜನ್ಯ ಎನ್ನುವಂತಹ ಟೈಟಲ್ ಇರುವಂತಹ ಸಿನಿಮಾಗೆ ನಿರ್ದೇಶಕಿ ಆಗ್ತಿದ್ದಾರೆ ಹರ್ಷಿಕಾ ಪುಣಚ್ಚ. ಟೈಟಲ್ ನೋಡ್ತಾ ಇದ್ರೆ ಇದು ಸೌಜನ್ಯ ಅವರ ಪ್ರಕರಣದ ಕುರಿತಂತೆ ಇರುವಂತಹ ಸ್ಟೋರಿ ಇರಬಹುದು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಟ್ರೈಲರ್ ಅಂಡ್ ಟೀಸರ್ ರಿಲೀಸಸ್. ಟ್ರೈಲರ್ ಹಾಗೂ ಟೀಸರ್ ರಿಲೀಸ್ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಮನದ ಕಡಲು ಸಿನಿಮಾದ ಟ್ರೈಲರ್ ನ ರಾಕಿಂಗ್ ಸ್ಟಾರ್ ಯಶ್ ಅವರು ರಿಲೀಸ್ ಮಾಡಿದ್ದಾರೆ. ಹೊಸಬ್ರ ಹಿಂದೆ ಬೆಂಬಲದ ಹಸ್ತ ಚಾಚೋದಕ್ಕೆ ಯಶ್ ಅವರು ಯಾವತ್ತೂ ಕೂಡ ಹಿಂದೆ ಉಳಿಯಲ್ಲ, ಹಾಗೆ ಹತ್ತಿದ ಏಣಿಯನ್ನ ಮರೆಯಲ್ಲ. ಇವತ್ತು ಎಷ್ಟು ರೂಟೆಡ್ ಆಗಿದ್ದಾರೆ ಅಂತ ಮತ್ತೆ ಸಾಬೀತುಪಡಿಸಿದ್ದಾರೆ. ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾ ಟ್ರೈಲರ್ ಅಲ್ಲಿ ಹೊಸತನವನ್ನ ತೋರಿಸಿದೆ. ಕಾದ್ ನೋಡೋಣ. ಸಿನಿಮಾ ಇದೆ ಮಾರ್ಚ್ 28 ರಿಲೀಸ್ ಆಗ್ತಾ ಇದೆ. ಸಲ್ಮಾನ್ ಖಾನ್ ಹಾಗೂ ಮುರುಗದಾಸ್ ಕಾಂಬಿನೇಷನ್ ನಲ್ಲಿ ಮೂಡ್ ಬಂದಿರುವಂತಹ ಸಿಕಂದರ್ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು, ಬಾಲಿವುಡ್ ಚಿತ್ರರಂಗದಲ್ಲಿ ಟ್ರೈಲರ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಅವರಿಗೆ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಮತ್ತೊಂದು ಕನ್ನಡದ ಪ್ರತಿಭೆ ಕಿಶೋರ್ ಅವರು ಕೂಡ ಈ ಸಿನಿಮಾದಲ್ಲಿ ಕಾಕಿ ತೊಟ್ಟಿದ್ದಾರೆ. ಮುರುಗದಾಸ್ ಅವರ ಸೋಷಿಯಲ್ ಮೆಸೇಜ್ ಪ್ಲಸ್ ಕಮರ್ಷಿಯಲ್ ಎಂಟರ್ಟೈನರ್ ಝಲಕ್ ಅನ್ನ ನೀವು ಟ್ರೈಲರ್ ಅಲ್ಲಿ ಕಾಣಬಹುದಾಗಿದೆ. ಹತ್ತತ್ರ 3.5 ನಿಮಿಷಗಳ ಟ್ರೈಲರ್ ನೋಡೋದಕ್ಕಂತೂ ಚೆನ್ನಾಗಿದೆ ಹಾಗೂ ಒಂದು ಸೀರಿಯಸ್ ಸೋಷಿಯಲ್ ಮೆಸೇಜ್ ಅನ್ನ ಜನಕ್ಕೆ ಪಾಸ್ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಕೂಡ ಅನ್ಸುತ್ತೆ. ಆದ್ರೆ ಸಿನಿಮಾ ತೆರೆ ಮೇಲೆ ಬಂದಾಗ ಯಾವ ರೀತಿ ಸ್ಟೋರಿನ ತೋರಿಸಲಾಗಿದೆ ಅನ್ನೋದ್ರ ಮೇಲೆ ಸಿನಿಮಾದ ಗೆಲುವು ಡಿಪೆಂಡ್ ಆಗುತ್ತೆ. ಸಲ್ಮಾನ್ ಖಾನ್ ಕ್ಲೀನ್ ಹಿಟ್ ಕಂಡು ಸಾಕಷ್ಟು ಸಮಯಗಳಾಗೋಯ್ತು. ಈ ಸಿನಿಮಾ ಆ ಪರಿಸ್ಥಿತಿಯನ್ನ ಚೇಂಜ್ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. L2 ಎಂಪರನ್ ಟ್ರೈಲರ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ರು ಕೂಡ ಯಾವ ಹಾಲಿವುಡ್ ಸಿನಿಮಾಗೂ ಇದು ಕಮ್ಮಿ ಇಲ್ಲ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇದರ ಮೇಕಿಂಗ್ ಕ್ವಾಲಿಟಿ ಟಾಪ್ ನಾಚ್ ಅಲ್ಲಿದೆ. ಕುದೋಸ್ ಟು ಪೃಥ್ವಿರಾಜ್ ಸುಕುಮಾರನ್, ಮೋಹನ್ ಲಾಲ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದಲ್ಲಿ ದೊಡ್ಡ ಮಟ್ಟದ ತಾರಾ ಬಳಗನೇ ಇದೆ. ಹತ್ತತ್ರ 4 ನಿಮಿಷದ ಟ್ರೈಲರ್ ಅಲ್ಲಿ ನಿಮ್ಗೆ ಲೆಕ್ಕವಿಲ್ಲದಷ್ಟು ಗೂಸ್ ಬಂಪ್ಸ್, ಎಲಿವೇಶನ್ ಹಾಗೂ ಟ್ವಿಸ್ಟ್ ಮತ್ತು ಟರ್ನ್ ಸಿಚುಯೇಷನ್ ನ ಯಥೇಚ್ಛವಾಗಿ ಕಾಣಬಹುದಾಗಿದೆ. ಪರ್ಫೆಕ್ಟ್ಲಿ ವೆಲ್ ಮೇಡ್ ಟ್ರೈಲರ್ ಅಂತ ಒಂದೇ ವಾಕ್ಯದಲ್ಲಿ ಈ ಟ್ರೈಲರ್ ನೋಡಿ ಹೇಳೋ ಮನ್ಸ್ ಬರುತ್ತೆ. ಪಾರ್ಟ್ 1 ನೋಡಿದವ್ರಿಗೆ ಗೊತ್ತೇ ಇರುತ್ತೆ ಇದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಹೊಂದಿರುವಂತಹ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ. ಆದ್ರೆ ಟ್ರೈಲರ್ ಅಲ್ಲಿ ಇಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ ಇರಬೇಕಾದ್ರೆ ಗಂಟೆಯ ಲೆಕ್ಕದಲ್ಲಿರುವಂತಹ ಸಿನಿಮಾದಲ್ಲಿ ಇನ್ನೆಷ್ಟು ಟ್ವಿಸ್ಟ್ ಇರಬೇಡ. ಕಾದ್ ನೋಡೋಣ. ಇನ್ನು ಶಿವಣ್ಣ, ಉಪ್ಪಿ ಹಾಗೂ ರಾಜ್ ಬಿ ಶೆಟ್ಟಿ ಕಾಂಬಿನೇಷನ್ ನಲ್ಲಿ ಮೂಡ್ ಬಂದಿರುವಂತಹ 45 ಸಿನಿಮಾದ ಟೀಸರ್ ಇದೇ ಮಾರ್ಚ್ 30 ಸಂಜೆ 6:45 ರಿಲೀಸ್ ಆಗೋದು ಖಚಿತವಾಗಿದೆ.
ಈ ಸಿನಿಮಾದ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇದ್ದು ಈ ಟೀಸರ್ ಎಲ್ಲಾ ಕುತೂಹಲಗಳಿಗೂ ಕೂಡ ಸರಿಯಾದ ಚಿತ್ರಣವನ್ನ ಕಲ್ಪಿಸುವಂತಹ ಕೆಲಸವನ್ನ ಮಾಡೋದು ಖಚಿತ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಅರ್ಜುನ್ ಜನ್ಯ ಅವರಿಗೆ ಇದು ಚೊಚ್ಚಲ ನಿರ್ದೇಶನದ ಸಿನಿಮಾ. ಮಲ್ಟಿ ಸ್ಟಾರರ್ ಸಿನಿಮಾವನ್ನ ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟರ್ ಕೈಯಲ್ಲಿ ಯಾವ ರೀತಿ ಮೂಡ್ ಬಂದಿದೆ ಅನ್ನೋದು ಕೂಡ ಇಲ್ಲಿ ಎಲ್ಲರೂ ಗಮನಿಸ್ತಾ ಇರುವಂತಹ ವಿಚಾರ. ಮೂವಿ ರಿಲೀಸಸ್: ಸಲ್ಮಾನ್ ಖಾನ್ ಹಾಗೂ ಮುರುಗದಾಸ್ ಕಾಂಬಿನೇಷನ್ ನ ಸಿಕಂದರ್ ಮಾರ್ಚ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಮೋಹನ್ ಲಾಲ್ ಹಾಗೂ ಪೃಥ್ವಿರಾಜ್ ಸುಕುಮಾರನ್ ಕಾಂಬಿನೇಷನ್ ನ L2E ಸಿನಿಮಾ ಮಾರ್ಚ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಚಿಯಾನ್ ವಿಕ್ರಮ್ ರವರ ವೀರ ಧೀರ ಸೂರನ್ ಪಾರ್ಟ್ 2 ಇದೇ ಮಾರ್ಚ್ 27ಕ್ಕೆ ರಿಲೀಸ್ ಆಗ್ತಿದೆ. ನಿತಿನ್ ನಟನೆಯ ರಾಬಿನ್ ಹುಡ್ ಸಿನಿಮಾ ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾದಲ್ಲಿ ಡೇವಿಡ್ ವಾರ್ನರ್ ಕೂಡ ನಟಿಸಿರೋದು ಸಿನಿಮಾದ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಕೂಡ ಸಾಕಷ್ಟು ಇಂಪ್ರೆಸಿವ್ ಆಗಿತ್ತು. ಪ್ರಮೋಷನಲ್ ಆಕ್ಟಿವಿಟೀಸ್ ಮೇಲೆ ಸಿನಿಮಾ ಟೀಮು ತುಂಬಾನೇ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮ್ಯಾಡ್ ಸ್ಕ್ವೇರ್ ಎನ್ನುವಂತಹ ತೆಲುಗು ಸಿನಿಮಾ ಕೂಡ ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಾ ಇದ್ದು ಇವಿಷ್ಟು ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾ ನೋಡೋದಕ್ಕೆ ಟಿಕೆಟ್ ಬುಕ್ ಮಾಡ್ತಿದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎಕ್ಸ್ಟ್ರಾಸ್ ಅಂಡ್ ಬಜ್: ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತೆಲುಗಿನ ಮೀಡಿಯಾ ಫ್ಯಾಕ್ಟರಿ ಪ್ರೊಡಕ್ಷನ್ ನಲ್ಲಿ ನಿರ್ಮಾಣ ಆಗ್ತಿರುವಂತಹ ಪಿನಾಕಾ ಸಿನಿಮಾದಲ್ಲಿ ಬುಡಕಟ್ಟು ಜನಾಂಗದ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಈ ಸಿನಿಮಾದಲ್ಲಿ ತೆಲುಗಿನ ಜಗಪತಿ ಬಾಬು ಹಾಗೂ ಸುನಿಲ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನು ಯಶ್ ಅವರಿಗೆ ಈ ಸಿನಿಮಾದಲ್ಲಿ ಲೀಡಿಂಗ್ ಲೇಡಿಯಾಗಿ ಕಾಣಿಸ್ಕೊಳ್ತಾ ಇರೋದು ಬಾಲಿವುಡ್ ನ ಬೆಡಗಿ ಕಿಯಾರಾ ಅದ್ವಾನಿ. ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇರೋದಕ್ಕೆ ಕಿಯಾರಾ ಭರ್ಜರಿ 15 ಕೋಟಿಗಳ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಎಲ್ಲಾ ಕಡೆ ಓಡಾಡ್ತಾ ಇದೆ. ಇದು ನಿಜವಾಗಿದ್ದೇ ಆದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಸಂಭಾವನೆ ಪಡ್ಕೊಂಡಿರುವಂತಹ ನಾಯಕಿಯರ ಸಾಲಿನಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ. ಗೌತಮ್ ವಾಸುದೇವ್ ಮೆನನ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಮಿಳು ಚಿತ್ರರಂಗದಲ್ಲಿ ನಟನೆ ಹಾಗೂ ನಿರ್ದೇಶನದ ಮೂಲಕ ಹೆಸರುವಾಸಿಯಾಗಿರುವಂತಹ ಹೆಸರು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಖ್ಯಾತನಾಮರು ಕನ್ನಡಕ್ಕೆ ಬರ್ತಾ ಇದ್ದಾರೆ. ಮೊನ್ನೆಯಷ್ಟೇ ಬಾಲಿವುಡ್ ನ ಅನುರಾಗ್ ಕಶ್ಯಪ್ ಅವರು ಕನ್ನಡದಲ್ಲಿ ನಟಿಸೋದನ್ನ ಕನ್ಫರ್ಮ್ ಮಾಡಿದ್ರು. ಈಗ ಗೌತಮ್ ವಾಸುದೇವ್ ಮೆನನ್ ಕನ್ನಡದಲ್ಲಿ ಒಂದು ಸಿನಿಮಾನ ನಿರ್ದೇಶನ ಮಾಡ್ತೀನಿ ಅಂತ ಹೇಳೋ ಮೂಲಕ ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದ್ದಾರೆ. ಕಿಚ್ಚ ಸುದೀಪ್ ಅವರು ಬಿಲ್ಲಾ ರಂಗ ಭಾಷಾ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಒಂದ್ ಕಡೆ ನ್ಯೂಸ್ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆ ಅವರು ಯಾವುದೋ ಕ್ರಿಕೆಟ್ ಆಡ್ತಾ ಇರುವಂತಹ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇವೆಲ್ಲದರ ಮಧ್ಯದಲ್ಲಿ ದಿನಕ್ಕೆ 10 ರಿಂದ 12 ಗಂಟೆಗಳ ಕಾಲ ಹೊಸ ಸ್ಕ್ರಿಪ್ಟ್ ಗಳನ್ನ ಕೇಳೋದಕ್ಕೆ ಅಂತಾನೆ ಸಮಯವನ್ನ ಕಿಚ್ಚ ಅವರು ಮೀಸಲಿಟ್ಟಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ಕೇಳಿ ಬಂದಿದೆ. ಅಭಿಮಾನಿಗಳಿಗೆ ಕೊಟ್ಟಿರುವಂತಹ ಮಾತಿನಂತೆ ವರ್ಷಕ್ಕೆ 2 ರಿಂದ 3 ಸಿನಿಮಾಗಳನ್ನ ನೀಡೋ ಕಡೆಗೆ ಕಿಚ್ಚ ಡೆಡಿಕೇಟೆಡ್ ಆಗಿದ್ದಾರಂತೆ. ಬಿಲ್ಲಾ ರಂಗ ಭಾಷಾ ಸಿನಿಮಾ ಹೊರತುಪಡಿಸಿ ಮುಂದಿನ 1.5 ವರ್ಷದ ಒಳಗೆ ಕನಿಷ್ಠ ಪಕ್ಷ 2 ಸಿನಿಮಾಗಳನ್ನಾದ್ರೂ ಪ್ರಾರಂಭ ಮಾಡಬೇಕು ಎನ್ನುವಂತಹ ಗುರಿಯನ್ನ ಕಿಚ್ಚ ಹೊಂದಿದಾರಂತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಇವುಗಳಲ್ಲಿ ಮ್ಯಾಕ್ಸ್ ಸಿನಿಮಾದ ಮುಂದಿನ ಪಾರ್ಟ್ ಕೂಡ ಸೇರಿದೆ ಅನ್ನೋ ಮಾಹಿತಿ ಇದೆ. ಈಗಲಾದ್ರೂ ಅಭಿಮಾನಿಗಳ ಮಾತಿಗೆ ಕಿವಿ ಕೊಟ್ಟು ಕಿಚ್ಚ ಅವರು ಇನ್ನಷ್ಟು ಹೆಚ್ಚಿನ ಸಿನಿಮಾಗಳನ್ನ ಮಾಡೋ ಕಡೆಗೆ ಗಮನ ಕೊಡ್ತಾ ಇರೋದು KFIಗೆ ತುಂಬಾನೇ ಒಳ್ಳೆಯದು. ಸಾಕಷ್ಟು ವರ್ಷಗಳ ಹಿಂದೆ ಸುಶಾಂತ್ ಸಿಂಗ್ ರಜಪೂತ್ ರವರ ಸೂಸೈಡ್ ಕೇಸ್ ಯಾವ ರೀತಿಯಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳ್ಸಿತ್ತು ಹಾಗೂ ಆ ಪ್ರಕರಣ ಯಾವ ರೀತಿ ಮಿಸ್ಟ್ರಿ ಆಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಕೊನೆಗೂ ಈ ವಿಚಾರದ ಬಗ್ಗೆ CBI ತನ್ನ ವರದಿಯನ್ನ ಸಲ್ಲಿಸಿತು. ಇದು ಸೂಸೈಡ್ ಹಾಗೂ ಇದರಲ್ಲಿ ಯಾವುದೇ ರೀತಿಯ ಫೌಲ್ ಪ್ಲೇ ಆಗಿಲ್ಲ ಎನ್ನುವುದನ್ನ ಸ್ಪಷ್ಟಪಡಿಸಿದೆ. ಒಂದ್ ವೇಳೆ ಕುಟುಂಬಸ್ಥರಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಅಸಮಾಧಾನ ಅಭಿಪ್ರಾಯಗಳು ಇದ್ದಲ್ಲಿ ಅವರು ಪಿಟಿಷನ್ ಸಲ್ಲಿಸಬಹುದು ಎನ್ನುವಂತಹ ಅಭಿಪ್ರಾಯವನ್ನ ಕೂಡ CBI ತಿಳಿಸಿದೆ. L2 ಎಂಪುರನ್ ಕರ್ನಾಟಕದಲ್ಲಿ ಹೊಂಬಾಳೆ ಫಿಲ್ಮ್ಸ್ ಮೂಲಕ ರಿಲೀಸ್ ಆಗ್ತಾ ಇದೆ. ಬುಕ್ಕಿಂಗ್ ರಿಲೀಸ್ ಆದ 24 ಗಂಟೆಗಳ ಒಳಗಾಗಿ ಇಡೀ ಕರ್ನಾಟಕದಾದ್ಯಂತ 198ಕ್ಕೂ ಹೆಚ್ಚಿನ ಹೌಸ್ಫುಲ್ ಶೋಗಳು ಸಿನಿಮಾಗೆ ಸಿಕ್ಕಿದ್ದು ಕರ್ನಾಟಕದಲ್ಲಿ ಸಿನಿಮಾಗೆ ಯಾವ ರೀತಿಯಲ್ಲಿ ಮಾರುಕಟ್ಟೆ ಇದೆ ಅನ್ನೋದನ್ನ ಮತ್ತೆ ಇದು ಸಾಬೀತುಪಡಿಸಿದೆ. ಇನ್ನು ಈ ಸಿನಿಮಾಗೆ ಪೃಥ್ವಿರಾಜ್ ಸುಕುಮಾರನ್ ಅವರು ಹೇಳಿರೋ ಪ್ರಕಾರ ಮೋಹನ್ ಲಾಲ್ ಅವರು ಯಾವುದೇ ರೀತಿಯ ಸಂಭಾವನೆಯನ್ನ ಪಡ್ಕೊಂಡಿಲ್ವಂತೆ. ಸಿನಿಮಾದ ಬಹುಪಾಲು ಹಣವನ್ನ ಮೇಕಿಂಗ್ ಆಗಿ ಖರ್ಚು ಮಾಡಲಾಗಿದೆ. ಇದರ ಇಂಪ್ಯಾಕ್ಟ್ ಪ್ರತಿಯೊಂದು ಫ್ರೇಮ್ ಅಲ್ಲೂ ಕೂಡ ನಿಮ್ಗೆ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಇದಲ್ವಾ ಪ್ಯಾಷನ್ ಅಂತ ಅಂದ್ರೆ. ನಟ ಕಮ್ ಡೈರೆಕ್ಟರ್ ವಿಭಾಗದಲ್ಲಿ ನಾವು ಭಾರತೀಯ ಚಿತ್ರರಂಗದಲ್ಲಿ ಗುರುತಿಸೋದಾದ್ರೆ ಧನುಷ್ ಕೂಡ ಮೊದಲ ರೋನಲ್ಲೇ ಕಾಣಿಸ್ಕೊಳ್ತಾರೆ. ಇನ್ನು ತಮಿಳು ಚಿತ್ರರಂಗದಲ್ಲಿ ಅಜಿತ್ ಕುಮಾರ್ ಹಾಗೂ ಧನುಷ್ ಅವರ ಕಾಂಬಿನೇಷನ್ ನಲ್ಲಿ ಒಂದು ಸಿನಿಮಾ ಬರ್ಬೋದು ಎನ್ನುವಂತಹ ಸುದ್ದಿ ಕಾಲಿವುಡ್ ಮೂಲಗಳಿಂದ ತಿಳಿದು ಬಂದಿದೆ. ಒಬ್ಬ ಸೆನ್ಸಿಬಲ್ ನಿರ್ದೇಶಕ ನಟನೂ ಆಗಿರೋದ್ರಿಂದ ಅಜಿತ್ ಅವರಿಗೆ ಪ್ಲಸ್ ಪಾಯಿಂಟ್ ಏನು ಅನ್ನೋದನ್ನ ಅವರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಹಾಗೂ ಅವರ ಅಭಿಮಾನಿಗಳು ಕೂಡ ಅವರನ್ನ ಯಾವ ರೀತಿ ನೋಡೋದಕ್ಕೆ ಇಷ್ಟಪಡ್ತಾರೆ ಎನ್ನೋದನ್ನ ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಧನುಷ್ ಹಾಗೂ ಅಜಿತ್ ಅವರ ಕಾಂಬಿನೇಷನ್ ನಿಜಕ್ಕೂ ಕೂಡ ಬರೋದೇ ಆದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಇದು ಬೇರೆ ರೀತಿನೇ ಸೌಂಡ್ ಮಾಡುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವಿಷ್ಟು ಈ ವಾರದ ಸಿನಿಮಾ ಸುದ್ದಿಗಳು. ಮುಂದಿನ ವಾರದ ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.